ಏನಕ್ಕೋಸ್ಕರ ಬಾಯ್ ಫ್ರೆಂಡ್ನ ಸೆಲೆಕ್ಟ್ ಮಾಡ್ತೇನೆ? ವೈ ಯು ನೀಡ್ ಎ ಬಾಯ್ ಫ್ರೆಂಡ್? ಖರ್ಚು ಮಾಡಕ್ಕೆ ಬೇಕೇ ಬೇಕಾಗುತ್ತೆ. ಸೊ ಅಪ್ಪ ಅಮ್ಮ ಕಾಸು ಕೊಡದೆ ಇದ್ದಾಗ ಅವ್ರ ಹತ್ರ ಅದಕ್ಕೋಸ್ಕರ ಬಾಯ್ ಫ್ರೆಂಡ್ ಅಂತನಾ? ನೋಡಿ, ಅದಕ್ಕೋಸ್ಕರ ಬಾಯ್ ಫ್ರೆಂಡ್. ಒಳ್ಳೆ ಆನ್ಸರ್. ಕೇಳಿಸ್ಕೊಳ್ಳಿ, ಎಲ್ಲ ಹುಡುಗರು ಕೇಳಿಸ್ಕೊಳ್ಳಿ. ಖರ್ಚು ಮಾಡಕ್ಕೆ ದುಡ್ಡಿಲ್ಲ ಅನ್ಕೊಂಡು ಬಾಯ್ ಫ್ರೆಂಡ್ ಇಟ್ಕೊಂತಾರಂತೆ ಇವಾಗಿನ ಕಾಲದಲ್ಲಿ. ಕೇರ್ಫುಲ್ ಆಗಿರಿ, ಅಮ್ಮಣ್ಣಿ ಕಾಲೇಜ್ ಹುಡುಗಿಯರು ಈ ಥರ ಅವರು ನಿಮಗೆ ಖರ್ಚು ಮಾಡ್ಬೇಕು ಅನ್ಕೊಂಡು. ಎಕ್ಸಾಂಪಲ್, ನೀವು ಹುಡುಗರಲ್ಲ, ಹುಡುಗಿರ ಹತ್ರ ಖರ್ಚು ಮಾಡಿಸ್ತೀರಾ? ಅಟ್ಲೀಸ್ಟ್ ವ್ಯಾಲೆಂಟೈನ್ಸ್ ಡೇ ಆ ಥರ ಎಲ್ಲ ಬಂದಾಗ ಹುಡುಗಿರಿಂದ ಯಾವಾಗ ಖರ್ಚು ಮಾಡಿ? ನಾನು ಸಂಪಾದನೆ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಸೊ ನಾನು ಹುಡುಗಿಯರ ಹತ್ರ ಖರ್ಚು ಮಾಡಿಸಲ್ಲ. ನೀವು ರಿಯಲ್ ಲೈಫಲ್ಲಿ ಎಷ್ಟು ರೊಮ್ಯಾಂಟಿಕ್, ಹೌ ಬಿಗ್ ರೊಮ್ಯಾಂಟಿಕ್ ಯು ಆರ್? ಐ ವಾಸ್ ಥಿಂಕಿಂಗ್ ಬರೀ ಸೀರಿಯಸ್ ಕ್ವಶನ್ ಬರ್ತದೆ. ಏನು ದಿಗಂತ ಕರ್ಕೊಂಬಂದು ಇಲ್ಲಿ ಕೂರಿಸಿದ್ದೀನಿ, ಸೀರಿಯಸ್ ಕ್ವಶನ್ ಕೇಳಿದ್ರೆ ದಿಗಂತ ದೊಡ್ಡೋಗ್ಬಿಡ್ತಾರೆ. ಬಟ್ ನಾನು ಆ ವಿಷಯದಲ್ಲಿ ಒಂದು ಸ್ವಲ್ಪ ಚಪ್ಪೇನೆ. ನನಗೆ ರೊಮ್ಯಾನ್ಸ್ ಅನ್ನೋದು ಜಾಸ್ತಿ ಗೊತ್ತಿಲ್ಲ, ಯಾಕೆಂದರೆ ನಾನು ಒಂಥರ ಹಾರ್ಡ್ ಕೋರ್ ಈ ಹುಡುಗರ ಥರ ಬರೀ ಸ್ಪೋರ್ಟ್ಸು ಆ ಥರದ್ದನ್ನೆಲ್ಲ ನಾನು ತುಂಬ ಹುಟ್ಟಿದಾಗಿಂದ ನಾನು ಬೆಳೆಸ್ಕೊಂಬಂದಿದ್ದು. ಸೊ ಹಾಗಾಗಿ ಈ ರೊಮ್ಯಾನ್ಸ್ ವಿಷಯ ನನಗೊಂದು ಸ್ವಲ್ಪ ವೀಕೆ. ಆನ್ ಸ್ಕ್ರೀನ್ ಡೈರೆಕ್ಟ್ ಹೇಳಿದಾಗ ನಾನು ಮಾಡ್ತೀನಿ, ಅದಕ್ಕೆ ನಿಮಗೆಲ್ಲ ಅನಿಸ್ಬೋದು ವೆರಿ ರೊಮ್ಯಾಂಟಿಕ್ ಅಂತ, ಬಟ್ ನನ್ನ ಚಪ್ಪೆ. ಸರ್, ನೀವು ಹೆಂಗೆ ಪ್ರಪೋಸ್ ಮಾಡ್ತೀರಾ? ಇಫ್ ಯು ಲೈಕ್ ಅನದರ್ ಚಾನ್ಸ್ ಫಾರ್ ಗರ್ಲ್, ನೀವು ಹೆಂಗೆ ಪ್ರಪೋಸ್ ಮಾಡ್ತೀರಾ? ನಾನು ಇವಾಗ ಸ್ವಲ್ಪ ಕಷ್ಟನೇ, ಮುಂಚಾಗಿಂದ ಹೇಳ್ಬಿಡ್ಬೋದಿತ್ತು. ನಾನು ತುಂಬ ಸಿಂಪಲ್ ಆಗಿ, ಐ ಕೀಪ್ ಇಟ್ ವೆರಿ ಸಿಂಪಲ್. ನೋಡಮ್ಮ, ಐ ರಿಯಲಿ ಲವ್ ಯು. ನೋಡಮ್ಮ ಅಲ್ಲ, ನೋಡೆ ನಾನು ನೋಡು, ನೋಡ್ರಿ, ನೋಡಿ ನೋಡೆ ಹೋಗು ಬಾ ಅಂತ ಮಾತಾಡ್ಸಿದ್ರೆ ಆ ಕ್ಲೋಸ್ನೆಸ್ ಬಾಂಡ್ನೆಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನೋಡೆ, ನನ್ನ ನಿನ್ ಕಂಡ್ರೆ ತುಂಬ ಇಷ್ಟ. ಐ ಥಿಂಕ್ ಐ ಲವ್ ಯು. ಇನಿಷಿಯಲಿ ಪ್ರಪೋಸ್ ಮಾಡ್ತಾ ಐ ಥಿಂಕ್, ಯಾಕೆಂದ್ರೆ ನಾನು ಇನ್ನ 200% ಶೋರ್ ಆಗಿರಲ್ಲ, ಓನ್ಲಿ ಲೈಕ್ 50-60% ಶೋರ್ ಆಗಿರ್ತೀವಿ. ಸೊ ಐ ಥಿಂಕ್ ಐ ಲವ್ ಯು ಅಷ್ಟೇ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ಮೇಲೆ ಐ ಥಿಂಕ್ ಲವ್ ಇನ್ಕ್ರೀಸಸ್. ಅಲ್ಲ, ಒಂದು ಹುಡುಗ ಪ್ರಪೋಸ್ ಮಾಡಿದೆ ಹೇಗೆ ಮಾಡ್ತೀರಿ ಅಂತ ನೀವೇ ಕ್ವಶನ್ ಕೇಳಿದ್ರೆ, ಪ್ರಪೋಸ್ ಮಾಡಿದ್ರೆ ಎಷ್ಟೊಂದು ಕ್ವಶನ್ಸ್. ನೋಡಿ, ಓಕೆ ಅನ್ನೋದು ಬಿಡ್ಕೊಂಡು ಅದೇ ಹೆಣ್ಣು ಹುಡುಗಿಯರು ಇವ್ರೇನೋ ಐ ಥಿಂಕ್ ಅಂತ ಕೇಳಿದ್ರಲ್ವ ನೀವು. ಹುಡುಗಿಯರು ಬಂದ್ಬಿಟ್ಟು ಒಂದು ಹುಡುಗಂಗೆಲ್ಲದ ಪ್ರಪೋಸ್ ಮಾಡಕ್ಕೆ ಬಂದು ಐ ಥಿಂಕ್ ಅಂದ್ರೆ ಸಾಕು, ಮುಂದಿನ ಅವನ ಅರ್ಜೀವ್ ಮಾಡ್ಕೊಂಡ್ಬಿಡ್ತಾನೆ, ನೀವು ಲವ್ ಮೀ ಅಲ್ವಾ ಅಂತ. ಹುಡುಗರು ಎಷ್ಟು ಒಳ್ಳೆಯವ್ರು, ನನಗೆ ಅಷ್ಟೊಂದು ಕ್ವಶನ್ ಕೇಳ್ತಾ ಇದ್ದಾರೆ ಪಾಪ ದಿಗಂತ್ ಅವ್ರಿಗೆ. ಅವಾಗಿಂದ ನೀವು ಸ್ವೆಟ್ ಆಗ್ತಾ ಇದ್ದೀನಿ ನಾನು, ನೋಡಿ ಕ್ವೆಶನ್ ಕೇಳ್ತಾ ಇದ್ದೀರಾ. ದಿಗಂತ್, ನನಗೊಂದು ಡೌಟ್ ಬರ್ತದೆ, ಇವರೆಲ್ಲ ಸಿಂಗಲ್ ಅಂತಾರೆ, ಇಷ್ಟೊಂದು ಕ್ವಶನ್ ಸಾಧ್ಯ? ನೋಡಿದ ಕೂಡಲೇ ಕಲಿಯಕ್ಕಾಗಲ್ಲ. ನೀವು ಪ್ರಪೋಸ್ ಮಾಡಿ ಯಾರಾದ್ರೂ ಅಂತ ಕೇಳಿದ್ರಲ್ಲ, ಪ್ರಪೋಸ್ ಮಾಡಿ ನೋಡೋಣ, ನಾವು ಆಕ್ಸೆಪ್ಟ್ ಮಾಡಿದ್ರು ಮಾಡ್ತೀವಿ ಅಂತ. ಸೊ ನಮಗೆ ಅದಕ್ಕೆ ಈ ಕ್ವಶನ್ಸ್ ಎಲ್ಲ ತಲೆ ಓಡ್ತಾ ಇದೆ, ನೋಡೋಣ ಏನಾಗುತ್ತೆ. ಅಲ್ಲ, ಬಟ್ ಕರೆಕ್ಟ್, ಕೆಲವೊಂದು ಕ್ವಶನ್ ಓಕೆ ಏನೋ ಸಿನಿಮಾ ನೋಡ್ಕೊಳ್ತೀವಿ ಅನ್ಬೋದು, ಅವ್ರು ಹೇಳ್ತಾರಲ್ಲ ಡೈಲಾಗ್ ಹಂಗೆ. ಬಟ್ ಪ್ರತಿಯೊಂದು ಪರ್ಟಿಕ್ಯುಲರ್ ಆಗಿ ಹೇಗೆ ಕಣ್ಣು ರಪ್ಪೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಇರೋ ಥರನೇ ಮಾತಾಡ್ತೀರಾ. ಓಕೆ, ಇಲ್ಲಿ ಎಷ್ಟು ಜನ ಹೇಳಿ ಲವ್ ಮಾಡ್ತಾ ಇದ್ದೀರಾ ಅಥವಾ ಮಾಡಿದ್ದೀರಾ? ಸದ್ಯಕ್ಕೆ ಇವಾಗಿಲ್ಲ. ಅಪ್ಪ ಅಮ್ಮ ನೋಡ್ತಾರೆ ಅಂತನಾ? ಹೋಗ್ಲಿ ಬಿಡಿ, ಇದನ್ನೆಲ್ಲ ಅಪ್ಪ ಅಮ್ಮಂಗೆ ತೋರಿಸಲ್ಲ ಬಿಡಿ. ಇಲ್ಲ, ಎಲ್ಲ ಎಡಿಟ್ ಮಾಡಿಸ್ತೀವಿ, ಹೇಳಿ, ಪರವಾಗಿಲ್ಲ, ಹೇಳಿ, ಅದರಲ್ಲೇನಿದೆ, ಅದರಲ್ಲೇನಿದೆ, ಹೇಳಿ. ಹೋಗಿ ನಿಮ್ಗೆ ಕ್ರಶ್ ಆಗಿಲ್ಲ ಅಂತ ಹೇಳ್ಬಿಡಿ. ಕ್ರಶಸ್ ಆಗ್ತಾ ಇರುತ್ತೆ ಡೈಲಿ, ಆಗ್ತಾನೆ ಇರುತ್ತೆ. ಅವನ್ನ ನೋಡ್ತೀವಿ, ಹಿ ಸೋ ಸ್ಮಾರ್ಟ್, ಅವನ ಮದ್ವೆ ಆಗ್ಬೇಕು ಹಂಗೆ ಹೆಂಗೆ ಅಂತ ಅನ್ಸುತ್ತೆ. ನನಗೆ ನೋಡಿದ ತಕ್ಷಣ ಇವ್ರ ಮೇಲೆ ಕ್ರಶ್ ಆಯ್ತು. ನನ್ನ ಫ್ರೆಂಡ್ಸ್ ಹತ್ರ ಅದನ್ನೇ ಹೇಳ್ತಿದ್ದೆ. ಇವರು ಮಲ್ನಾಡವ್ರೇಪ್ಪ. ನೀವು ನಿಮ್ಮ ಗರ್ಲ್ ಫ್ರೆಂಡ್ಗೆ ಏನು ಕೊಡಿಸ್ಬೇಕಂತ ಇದ್ದೀರಾ ವ್ಯಾಲೆಂಟೈನ್ಸ್ ಡೇಗೆ? ಇಲ್ಲ ಅಲ್ಲ, ಗರ್ಲ್ ಫ್ರೆಂಡ್ಸ್. ಅದಕ್ಕೆ ಅವಾಗಿಂದ ಕೇಳ್ತೀರ ಯಾರ ಪ್ರಪೋಸ್, ಅದಕ್ಕೆ ಕೇಳ್ತೀರ ಅವಾಗಿಂದ ಪ್ರಪೋಸ್ ಮಾಡ್ಯಾರ ಒಪ್ಕೊಂಡಿದ್ರೆ ತಾಜ್ ಮಹಲೇ ಕೊಡಿಸ್ಬಿಡ್ತಾ ಇದ್ದೆ ನಾನು. ಈಗ ನಾನೇನು ಲವ್ ಮಾಡ್ತೀನಿ ಅಂದರೆ ಎಷ್ಟು ಖರ್ಚು ಮಾಡ್ತೀರಾ ನನಗಾಗಿ? ಓ, ನಾನು ಖರ್ಚು ಮಾಡೋದ್ರ ಮೇಲೆ ನೀವು ನನ್ನ ಲವ್ ಮಾಡ್ತೀರಾ? ಮುಂದೆ ಹೆಂಗೆ ನೋಡ್ಕೋತೀರಾ ಅನ್ನೋದು ಬೇಕಲ್ವಾ? ನಿಮ್ಗೆ ಏನ್ ಬೇಕು ಹೇಳಿ, ನಾನು ಕೊಡಿಸ್ತೀನಿ. ನೀವು ಹೇಳಿದ್ರಲ್ಲ ಇವಾಗ ತಾನೇ ತಾಜ್ ಮಹಲ್ ಹಂಗೆ ಹಿಂಗೆ. ಬನ್ನಿ ಆಗ್ರಾಕ್ ಹೋಗೋಣ, ಮಾತಾಡಿ ಕೊಡಿಸ್ತೀನಿ, ಓಕೆನಾ? ತಾಜ್ ಮಹಲ್ ಆಗಲೇ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ, ನೀವೇನು ಹೇಳ್ತೀರಾ ಸ್ಪೆಷಲ್ ಆಗಿ ಯೂನಿಕ್ ಆಗಿ? ನಾನು ಒಂದು ಒಳ್ಳೆ ವ್ಯಾಲೆಂಟೈನ್ಸ್ ಡೇ ಹುಡುಗರು ಕೊಡ್ಸೋದು ನಾರ್ಮಲ್ ಆಯ್ತು ಬಿಡಿ, ನೀವೇನು ಕೊಡ್ತೀರಾ ದಿಗಂತ್ ಒಪ್ಕೊಂಡ್ರೆ? ನೋಡಿ, ಇಷ್ಟೋ ತನಕ ಯೋಚನೆ ಏನೋ ಬಾರ್ ಅಂಗಡಿನ ಅಲ್ಲೆಲ್ಲ ನಾನಾ ನಾನು ಕುಡಿಯಲ್ಲಪ್ಪ. ಅಯ್ಯೋ ಪಾಪ ದಿಗಂತಿನ ಹಾಲು ಕುಡಿಯೋದೇ ಬಿಟ್ಟಿಲ್ಲ, ನೀವು ಬೇರೆ. ನೋಡಿ ಅವ್ರು ಏನು ಕೊಡ್ತೀರ ಅಂದ್ಕೊಂಡಾಗ ಸೈಲೆಂಟಾಗಿ ಕುತ್ಕೊಂಡೋಗ್ಬಿಟ್ರು. ಬೆನ್ಸ್ ಕಾರ್ ಕೇಳಿದ್ರೆ ಕೊಡಿ. ಶೋರ್, ಗ್ಯಾರಂಟಿ. ಓಕೆ, ನಾಳೆ ನನ್ನ ಕಾಲೇಜ್ ಮುಂದೆ ಇರುತ್ತೆ. ಓಕೆ, ಡೆಫಿನೆಟ್ ಆಗಿರುತ್ತೆ. ಸರಿ, ನೀವೇನು ಕೊಡಿಸ್ತಾ ಇದ್ದೀರಾ? ಫಸ್ಟ್ ಅವ್ರು ಕೊಡಿಸ್ಲಿ. ದಿಗಂತ್ ಸಿಗಬೇಕು ಅಂದ್ರೆ ನೀವು ಅವನು ಇಂಪ್ರೆಸ್ ಮಾಡಬೇಕು ದಿಗಂತ್ನ ಅಂದ್ರೆ ಯು ಹ್ಯಾವ್ ಟು ಗಿವ್ ಸಮಥಿಂಗ್ ಸ್ಪೆಷಲ್. ಬರೀ ಹುಡುಗರು ಒಂದೇ ಅಲ್ಲ, ಹುಡುಗಿಯರು ಏನಾದ್ರು ಗಿಫ್ಟ್ ಕೊಡ್ಬೇಕಲ್ಲ, ನೀ ಏನು ಕೊಡಿಸ್ತೀನಿ ನಂಗೆ?
ನೀವೇನು ಕೇಳ್ತೀರೋ ಅದು ಕೊಡಿಸ್ತೀನಿ. ನನಗೆ BMW ಕಾರ್ ಬೇಕು. ಓಕೆ, ನೀವು ನಾಳೆ ಬೆಂಚ್ ತೊಗೊಂಬಂದಿದ್ರೆ ನಾನು ಆಯ್ತು ಸರಿ, ಇಬ್ರು ಒಟ್ಟಿಗೆ ತಗೊಂಬೋಣ. ಸೊ ಮತ್ತು ದಿಗಂತ್ಗೆ ಯಾವ ಹೀರೋಯಿನ್ ಜೊತೆ ಮಾಡಿದ್ರೆ ಚೆನ್ನಾಗಿರುತ್ತೆ? ಐಂದ್ರಿತಾ ನಿಮ್ಮನ್ನು ಪ್ರಪೋಸ್ ಮಾಡಿದ್ರೆ ಈ ವ್ಯಾಲೆಂಟೈನ್ಸ್ಗೆ? ಯೋಚನೆ. ಗುಡ್ ಕ್ವಶನ್. ಫೈನಲಿ ಎಟ್ ಲಾಸ್ಟ್ ನೀವೆಲ್ಲ ನಾವಿಬ್ರು ಪೇರ್ ಚೆನ್ನಾಗಿ ಕಾಣ್ತಾ ಇದೀವಿ ಅಂತೆಲ್ಲ ಹೇಳ್ತಾ ಇದ್ದೀರಾ, ಸೊ ಯೋಚನೆ ಮಾಡ್ತೀನಿ. ಓಕೆ, ಫೈನಲಿ ದಿಗಂತ್ ಇಲ್ಲಿ ಬಂದಿದ್ದಾರೆ, ವ್ಯಾಲೆಂಟೈನ್ ಡೇ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಿದ್ದಾರೆ. ಹೌ ಯು ಆರ್ ಫೀಲಿಂಗ್? Very nice, very memorable Valentine's Day because many people are still single. ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ವ್ಯಾಲೆಂಟೈನ್ಗೆ ನೀವು ಡಬಲ್ ಆದಾಗ ಹೇಳ್ಕೊಳ್ಳಿ ಇದನ್ನ. ಐ ಥಿಂಕ್ ಇಟ್ಸ್ ಅನ್ಫರ್ಗೆಟಬಲ್. ಪ್ರಾಬ್ಲಿ ಅದೊಂದು ಲಕ್ಕಿ ಚಾರ್ಮ್ ಆಗ್ಬೋದು ಮುಂದಿನ ವರ್ಷದಷ್ಟೊತ್ತಿಗೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಒಳ್ಳೊಳ್ಳೆ ಬಾಯ್ ಫ್ರೆಂಡ್ಸ್ ಸಿಗಲಿ, ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಯಾರು ಜಗಳ ಆಡಕ್ಕೆ ಹೋಗ್ಬಿಡಿ, ಬೆನ್ ರೇಟ್ ಸ್ವಲ್ಪ ಕಡಿಮೆ ಆಗಲಿ, ಅವ್ರನ್ನೇ ಮದುವೆ ಆಗಿ. ದಿಗಂತ್ ಇಷ್ಟೊಂದು ಸಾಕಷ್ಟು ವಿಷಯ ಎಲ್ಲ ಮಾತಾಡಿದ್ವಿ, ಬಟ್ ಅಮ್ಮಣ್ಣಿ ಕಾಲೇಜ್ ಹುಡುಗಿಯರು ಇಷ್ಟೊಂದೆಲ್ಲ ಡೌಟ್ಸ್ ಇದೆ ಅಂತ ಗೊತ್ತಿರಲಿಲ್ಲ ನನಗೆ. ಹೋಪ್ಫುಲಿ ಕ್ಲಿಯರ್ ಮಾಡಿದ್ದು. ಸಿಂಗಲ್ ಆಗಿ ಇಷ್ಟೆಲ್ಲ ಡೌಟ್ಸ್ ಇಲ್ಲ, ಡಬಲ್ ಆಗೋಗ್ಬಿಟ್ರೆ ಮೋಸ್ಟ್ಲಿ ಇದಕ್ಕೆ ಸಪ್ರೇಟಾಗಿ ಒಂದು ಕೋರ್ಟ್ ಏನಾರ ಓಪನ್ ಮಾಡ್ಬೇಕಷ್ಟೆಲ್ಲ ಓವರ್ಸ್ಗೋಸ್ಕರ ಅಂದ್ಕೊಂಡು. ಓಕೆ, ಎನಿವೆ ಐ ಥಿಂಕ್ ಇದು ನಂದು ಬೆಸ್ಟ್ ವ್ಯಾಲೆಂಟೈನ್ಸ್ ಡೇ ಇದುವರೆಗೂ. ಇವ್ರ ಜೊತೆ ಬಂದು ಸೆಲೆಬ್ರೇಟ್ ಮಾಡಿ ನನಗೆ ತುಂಬಾ ಖುಷಿ ಆಯಿತು. ವೆರಿ ಹ್ಯಾಪಿ. ಅಷ್ಟೇ ಅಲ್ಲ, ಇವನ್ ಪಾಪ ಮಧ್ಯಾಹ್ನದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಕಾಲೇಜಲ್ಲಿ, ಕ್ಲಾಸ್ ಎಲ್ಲ ಬಂಕ್ ಮಾಡಿ ಕೆಲವ್ರು ಪರ್ಮಿಷನ್ ತೊಗೊಂಡು ದಿಗಂತ್ ಜೊತೆ ಸೆಲೆಬ್ರೇಟ್ ಮಾಡಬೇಕಂತ. ಇವನ್ ಎನಿವೆ ತುಂಬ ಥ್ಯಾಂಕ್ಸ್ ದಿಗಂತ್ ಇಲ್ಲಿ ತನಕ ಬಂದಿರೋದಕ್ಕೆ. ಇವನ್ ನನಗಿಂತ ಜಾಸ್ತಿ ಥ್ಯಾಂಕ್ಸ್ ಅವರೇ ಹೇಳ್ತಾರೆ ಇವಾಗ ನಿಮಗೆ. ಸೊ ಇವಾಗ ಅವ್ರ ಜೊತೆ ಸೆಲೆಬ್ರೇಟ್ ಮಾಡೋಣ. ಎನಿವೆ ಲೆಟ್ಸ್ ಸಿ. ಫಸ್ಟ್ ಟೈಮ್ ನಾನು ವ್ಯಾಲೆಂಟೈನ್ಸ್ ಡೇಗೆ ಇಷ್ಟು ಜನ ಹುಡುಗಿಯವರು ನನಗೆ ರೋಸ್ ಕೊಟ್ಟು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿದ್ದು. ಆ್ಯಂಡ್ ಅಮ್ಮಣ್ಣಿ ಕಾಲೇಜ್ ರಾಕ್ಸ್. ಓಕೆ, ಎನಿವೆ ಥ್ಯಾಂಕ್ ಯು ವೆರಿ ಮಚ್ ದಿಗಂತ್. ನಿಮ್ಮ ಪ್ರತಿ ವರ್ಷ ವ್ಯಾಲೆಂಟೈನ್ ಇಷ್ಟೇ ಕಲರ್ಫುಲ್ ಆಗಿರಲಿ. ಸೊ ನಿಮ್ಮ ಜೊತೆ ನಿಮ್ಮದು ಕೂಡ ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ತನಕ ನಮ್ಮ ಜೊತೆ ಕೂತ್ಕೊಂಡ್ಬಿಟ್ಟು ಒಂದು ವೀಕ್ಷಕರು ಒಳ್ಳೆ ಮನೋರಂಜನೆ ಕೊಟ್ಟಿದ್ದಾರೆ. ನಿಮ್ಮ ಸಾಕಷ್ಟು ಅವ್ರ ಡೌಟ್ನ ನಿಮ್ಮ ಮೂಲಕ ಹೇಳಿದ್ದೀವಿ. ದಿಗಂತ್ ಒಂದು ಆನ್ಸರ್ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಅಲಾಟ್ ದಿಗಂತ್. ಥ್ಯಾಂಕ್ ಯು ವೆರಿ ಮಚ್. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.